ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ. ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೋತ್ತರಗಳನ್ನ ನೋಡ್ತಾ ಬಂದಿದ್ವಿ. ಕಳೆದ ಕ್ಲಾಸಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಬಂದಿದ್ವಿ. ಈಗ ಒಂದಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ. ಹುಲಿ ಸಂರಕ್ಷಣಾ ವಲಯಗಳು ಮತ್ತು ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಯಾವ ಹುಲಿ ಸಂರಕ್ಷಣಾ ತಾಣ ಯಾವ ರಾಜ್ಯದಲ್ಲಿ ಇದೆ ಅಂತ. ಹುಲಿ ಸಂರಕ್ಷಣಾ ವಲಯ ಆಗಲಿ, ವನ್ಯಜೀವಿ ಧಾಮಗಳಾಗಲಿ, ಅಭಯಾರಣ್ಯಗಳಾಗಲಿ, ಎಲ್ಲದರ ಮೇಲೂ ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಮಾಡಿ. ಯಾಕಂದರೆ ಹೊಂದಿಸಿ ಬರೆಯಿರಿ ಟೈಪಲ್ಲಿ ಈ ರೀತಿ ಇದಕ್ಕೆ ಸಂಬಂಧಪಟ್ಟಾಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾನೂ ಇರ್ತಾರೆ ಮುಂದೆನೂ ಸಹ. ನೋಡಿ, ಬೋರ್, ದುಧ್ವಾ, ಇಂದ್ರಾವತಿ, ಮುಕುಂದರ ಬೆಟ್ಟ ಅಂತ ಇದೆ. ರಾಜ್ಯಗಳು ರಾಜಸ್ಥಾನ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಅಂತ ಇದೆ. ರಾಜಸ್ಥಾನ ರಾಜ್ಯದಲ್ಲಿ ರಣತಂಬೂರು, ಮುಕುಂದ್ರ ಹಿಲ್ಸ್ ಅಂತಾರೆ, ಮುಕುಂದ್ರ ಬೆಟ್ಟ ಇವು ಕಂಡು ಬರುತ್ತೆ. ಮುಕುಂದರ ಬೆಟ್ಟ ಇಲ್ಲಿ ಆಪ್ಷನಲ್ ಇದೆ ನೋಡಿ, ಇದು ರಾಜಸ್ಥಾನಲ್ಲಿ ಕಂಡು ಬರುತ್ತೆ. ಇನ್ನು ಛತ್ತೀಸ್ಗಢಲ್ಲಿ ಇಂದ್ರಾವತಿ ಅನ್ನೋ ಒಂದು ಹುಲಿ ಸಂರಕ್ಷಿತ ತಾಣ ಕಂಡು ಬರುತ್ತೆ. ಉತ್ತರ ಪ್ರದೇಶಲ್ಲಿ ದುಧ್ವಾ, ಅಮರ್ಗಢ್ ಅನ್ನೋ ಒಂದು ಹುಲಿ ಸಂರಕ್ಷಣಾ ತಾಣಗಳು ಕಂಡು ಬರುತ್ತವೆ. ಇನ್ನು ಬೋರ್, ಸಹ್ಯಾದ್ರಿ, ಪೆಂಟಾ ಇವೆಲ್ಲ ಪಿಲಿಗಿಟ್ ಅಂತ ಕರೀತಾರೆ. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂಥ ಹುಲಿ ಸಂರಕ್ಷಣಾ ವಲಯಗಳು. ಬೋರ್, ದುಧ್ವಾ, ಇಂದ್ರಾವತಿ, ರಾಜಸ್ಥಾನ್. ಸರಿಯಾದ ಉತ್ತರನ ಗಮನಿಸಿ. ನೋಡಿ, ಒಂದನೇದಕ್ಕೆ ಡಿ ಉತ್ತರ, ಹಾಗಾಗಿ ಕೊನೆ ಆಪ್ಷನ್ 4ನೇದು ಬರೋದಿಲ್ಲ. ದುಧ್ವಾ ಅನ್ನೋದು ಉತ್ತರ ಪ್ರದೇಶದಲ್ಲಿದೆ, ಸಿ ಬರಬೇಕು, ಹಾಗಾಗಿ ಈ ಮೊದಲನೇ ಆಪ್ಷನ್ನು ಬರೋದಿಲ್ಲ. ಇಂದ್ರಾವತಿ ಛತ್ತೀಸ್ಗಢಲ್ಲಿ ಬರುತ್ತೆ, ಆಪ್ಷನ್ ಬಿ ಇರೋದು ಇದೊಂದೇ, ಹಾಗಾಗಿ ಆಪ್ಷನ್ 3 ಸರಿಯಾದಂಥ ಉತ್ತರ. ಇನ್ನು ನಮ್ಮ ಕರ್ನಾಟಕಕ್ಕೆ ಬಂದಾಗ, ಕರ್ನಾಟಕದಲ್ಲಿ 5 ಹುಲಿ ಸಂರಕ್ಷಿತ ತಾಣಗಳಿದ್ದಾವೆ. ಕರ್ನಾಟಕದಲ್ಲಿ ಬಂಡೀಪುರ, ಭದ್ರಾ, ದಾಂಡೇಲಿ ಮತ್ತು ಹಂಪಿ, ನಾಗರಹೊಳೆ, ಬಿಳಿಗಿರಿ ರಂಗಬೆಟ್ಟ ಅಂತ 5 ಹುಲಿ ಸಂರಕ್ಷಿತ ತಾಣಗಳಿವೆ. ಈ ಹುಲಿ ಮೀಸಲು ತಾಣಗಳನ್ನ ಘೋಷಣೆ ಮಾಡೋದು NTC ಅಂತ ಘೋಷಣೆ ಮಾಡುತ್ತೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅಂತ. ಈಗ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ 54 ಹುಲಿ ಸಂರಕ್ಷಿತ ತಾಣಗಳಿದ್ದಾವೆ. ಈಗ ಪ್ರಸ್ತುತ ಇರೋದು 54 ಹುಲಿ ಸಂರಕ್ಷಿತ ತಾಣಗಳು ಇದ್ದಾವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಹೇಳಿಕೆಗಳನ್ನು ಗಮನಿಸಿ. ಭಾರತವು ತನ್ನ ಒಟ್ಟು ವಿಸ್ತೀರ್ಣದ 22% ಅರಣ್ಯಗಳಿಂದ ಕೂಡಿದೆ. ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು 33% ಅರಣ್ಯ ಹೊಂದಿರಬೇಕು. ಭಾರತ ಇತ್ತೀಚೆಗೆ 2022 ಬಂದಿರೋ ವರದಿ ಪ್ರಕಾರ ಭಾರತ 21.71% ಹೊಂದಿದೆ. ಅದಕ್ಕೂ ಮೊದಲು 24.62% ಇತ್ತು, ಈಗ 21.71% ಇದೆ. 21.7 ಅಂದರೆ 22 ಕರೆಕ್ಟ್ ಆಗಿದೆ, ಇದು ಮೊದಲನೇದು. ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು 33% ಅರಣ್ಯ ಹೊಂದಿರಬೇಕು. ಇದು ರಾಷ್ಟ್ರೀಯ ಅರಣ್ಯ ನೀತಿ ಅಂದರೆ 1947 ನಮ್ಮ ಭಾರತಕ್ಕೆ ಸ್ವತಂತ್ರ ಬರೋವರೆಗೂ ಸಹ ಈ ರಾಷ್ಟ್ರೀಯ ಅರಣ್ಯ ನೀತಿನೇ ಮುಂದುವರಿತಿತ್ತು. ಇದಾದಮೇಲೆ 1952ರಲ್ಲಿ ಹೊಸದಾಗಿ ಅರಣ್ಯ ನೀತಿನ ಜಾರಿಗೆ ಬಂತು. ಈ ಜೀವಿಗಳ ಜೀವಿ ಪರಿಸ್ಥಿತಿಯ ಸಮತೋಲನವನ್ನು ಕಾಪಾಡೋದಕ್ಕೆ ಭೂ ಬಳಕೆಯ ಒಂದು ದೃಷ್ಟಿಯಿಂದ ಈ ರಾಷ್ಟ್ರೀಯ ಅರಣ್ಯ ನೀತಿ 33% ಅರಣ್ಯ ಸಂಪತ್ತು ಇರಬೇಕು. ಭಾರತದ ಒಟ್ಟು ಭೂಭಾಗದಲ್ಲಿ 33% ಅರಣ್ಯ ಪ್ರದೇಶ ಇರಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ಉತ್ತರ ಇದು ಸರಿ. ಆಪ್ಷನ್ 1 ಮತ್ತು 2 ಎರಡೂ ಸರಿಯಾಗಿದೆ, ಹಾಗಾಗಿ ಆಪ್ಷನ್ 3 1 ಮತ್ತು 2 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡಿ, ಅರ್ತ್ ಅವರ್ ಸಾಮಾನ್ಯವಾಗಿ ಎಲ್ಲ ಕೇಳೇ ಇರ್ತೀರ. ಅರ್ತ್ ಅವರನ್ನು ವಿಶ್ವದಾದ್ಯಂತ ನಡೆಸುವ ಸಂಸ್ಥೆ. ಅರ್ತ್ ಅವರ್ ಅಂತಂದರೆ ಇದು 2007ರಲ್ಲಿ ಮೊದಲಿಗೆ ಸಿಡ್ನಿನಲ್ಲಿ ಪ್ರಾರಂಭ ಆಗುತ್ತೆ, ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ಪ್ರಾರಂಭ ಆಗುತ್ತೆ. ಇದು ಏನು ಅರ್ತ್ ಅವರ್ ಅಂತಂದರೆ ಮಾರ್ಚ್ 23 ಇಲ್ಲ ಮಾರ್ಚ್ ಲಾಸ್ಟ್ ವೀಕು ಇಲ್ಲ 23 ಈ ಟೈಮಲ್ಲಿ 1 ಅವರು ಅನಿವಾರ್ಯ ಇಲ್ಲದೆ ಇರೋವಂಥ ದೀಪಗಳನ್ನು ಆಫ್ ಮಾಡೋದು. ಅಂದರೆ ಬೇಕಾಗಿರೋ ಅವಶ್ಯಕತೆ ಇರೋವಂಥ ಒಂದು ಲೈಟನ್ನು ಮಾತ್ರ ಆನ್ ಮಾಡಿ, ಇನ್ನು ಉಳಿದಂಥ ಎಲ್ಲ ಲೈಟ್ಗಳನ್ನ ಆಫ್ ಮಾಡೋ ಅಂಥದ್ದು ಅರ್ತ್ ಅವರ್ ಅಂತ. ಇದು ಸ್ವಯಂ ಪ್ರೇರಿತವಾಗಿ ಬಂದಂಥ ಒಂದು ಪರಿಸರ ಅಭಿಯಾನ. ಇದನ್ನು ಯಾರೂ ಸಹ ಒತ್ತಾಯದಿಂದ ಮಾಡೋದಿಲ್ಲ, ಸ್ವಯಂ ಪ್ರೇರಿತವಾಗಿ ಬರುವಂಥ ಒಂದು ಪರಿಸರ ಅಭಿಯಾನ. 1 ಗಂಟೆಗಳ ಕಾಲ ಅನಿವಾರ್ಯ ಇಲ್ಲದೆ ಇರುವಂಥ ಸ್ವಿಚ್ಗಳನ್ನ ಆಫ್ ಮಾಡಿ ಅನಿವಾರ್ಯ ಇರುವಂಥ ಒಂದು ಸ್ವಿಚ್ಚನ್ನು ಆನ್ ಮಾಡೋದು. ಮಾರ್ಚ್ 23
ಇಲ್ಲ ಮಾರ್ಚ್ ಕೊನೆ ವಾರದಲ್ಲಿ ಅನ್ಕೊಬೋದು. ಇದು ಸಿಡ್ನಿನಲ್ಲಿ ಸ್ಟಾರ್ಟ್ ಆಯಿತು 2007ರಲ್ಲಿ, ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ. ಇದನ್ನು ಇದು ನಡ್ಸ್ಕೊಂಡು ಬಂದಿರೋಂಥ ಸಂಸ್ಥೆ WWF ಅಂತ, ವಿಶ್ವ ವನ್ಯಜೀವಿ ನಿಧಿ ಅಂತ ಕೇಳಿದ್ದೀರಲ್ವ, ವಿಶ್ವ ವನ್ಯಜೀವಿ ನಿಧಿ, ವರ್ಲ್ಡ್ ವೈಡ್ ಫಂಡ್ ಅಂತಾರೆ. ಇದು ನಡೆಸ್ಕೊಳ್ತಾ ಬಂದಿದೆ. ಇನ್ನು ಇದು 1961ರಲ್ಲಿ ವರ್ಲ್ಡ್ ವೈಡ್ ಫಂಡ್ ಬಗ್ಗೆ ಹೇಳಬೇಕು ಅಂದರೆ, ಇದು 1961ರಲ್ಲಿ ಸ್ಥಾಪನೆ ಆಯಿತು. ಗ್ಲ್ಯಾಂಡ್ ಅಂತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ, ಇದು ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡ್ನಲ್ಲಿ ಇದು ಪ್ರಾರಂಭ ಆಯಿತು. ವಿಶ್ವಸಂಸ್ಥೆ UN ಗೊತ್ತು, ಯುನೈಟೆಡ್ ಸ್ಟೇಟ್. UNEP ಅಂದರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ, ಇದು ಯುನೈಟೆಡ್ ನೇಷನ್ ಎನ್ವೈರ್ನಮೆಂಟ್ ಪ್ರೋಗ್ರಾಮ್ ಅಂತಾರೆ. IUCN ಬಗ್ಗೆ ಇದು ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಾಣಿಗಳನ್ನ ಪಟ್ಟಿ ಮಾಡುತ್ತಲ್ಲ, IUCN. ಇದು 1948ರಲ್ಲಿ ಸ್ಥಾಪನೆ ಆಯಿತು. ಇದು ಸಹ ಗ್ಲ್ಯಾಂಡಲ್ಲಿದೆ. ಇಷ್ಟೇ ಅರ್ಥವರಂದರೆ ಇಷ್ಟು. ನೆಕ್ಸ್ಟ್ ಕ್ವಶನ್ ನೋಡಿ. ಬಂಡೆ, ಗೋಡೆ, ಮನೆ ಮತ್ತು ಮರಗಳ ಕಾಂಡಗಳ ಮೇಲೆ ಬೆಳೆಯುವ ಶಿಲಾವಲ್ಕ ಈ ಕೆಳಗಿನವುಗಳ ಸಂಕೇತದ ಮಿಶ್ರಣದಿಂದ ಉಂಟಾಗಿದೆ ಅಂತ. ಶಿಲಾವಲ್ಕಗಳು ಅಂದರೆ ಅವು ಒಂಥರ ಕೂಡು ಜೀವನ ನಡೆಸ್ತಾ ಇರುತ್ತೆ. ಇಲ್ಲಿ ನೋಡಿ, ಬ್ಯಾಕ್ಟೀರಿಯಾ ಅಂದರೆ ತಿಳ್ಕೊಳ್ಳೋಣ ಮೊದಲು. ಬ್ಯಾಕ್ಟೀರಿಯಾ ಅಂದರೆ ಇದು ಒಂದು ಮೈಕ್ರಾನ್ ಗಾತ್ರ ಇರುತ್ತೆ. 0.2 ಇಂದ 1 ಮೈಕ್ರಾನ್ ಗಾತ್ರ ಇರುತ್ತೆ ಇದು ಬ್ಯಾಕ್ಟೀರಿಯಾದಲ್ಲಿ ಸಾಮಾನ್ಯವಾಗಿ ಇಕೋಲಿ ಬ್ಯಾಕ್ಟೀರಿಯಾ ಕೇಳಿರ್ತೀರ, ಇನ್ಸುಲಿನ್ ಉತ್ಪಾದನೆಯಲ್ಲಿ ಬಳಸ್ತಾರೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಕೇಳಿರ್ತೀರ, ಸಾರಜನಕವನ್ನು ನೈಟ್ರೋಜನ್ನ ಒಂದು ಸ್ಥಿರೀಕರಣದಲ್ಲಿ ಬಳಸ್ತಾರೆ. ಈ ಬ್ಯಾಕ್ಟೀರಿಯಾಯಿಂದ ಕ್ಷಯ, ಕಾಲರ, ಕುಷ್ಠರೋಗ, ಪ್ಲೇಗ್, ನ್ಯೂಮೋನಿಯಾ, ಡಿಪ್ತಿರಿ ಹೀಗೆ ಹಲವಾರು ಕಾಯಿಲೆಗಳು ಬರುತ್ತೆ. ಆಲ್ಗೆ ಅಂದರೆ ಇದು ಆಲ್ಗೆ ಒಂದು ಶೈವಲಕ್ಕೆ ಸೇರಿರುವಂಥದ್ದು, ಶೈವಲ ಜಾತಿಗೆ ಸೇರಿರುವಂಥದ್ದು. ಆಲ್ಗೆ ಅಂದರೂ ಒಂದೇ, ಶೈವಲ ಅಂದರೂ ಒಂದೇ ಅಂದ್ಕೊಳ್ಳಿ. ಇನ್ನು ಶೈವಲ ನೋಡಿ, ಕಲ್ಲು ಹೂವು. ಶೈವಲಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ಕಲ್ಲು ಹೂವು, ಇದು ಒಂದು ಶೈವಲ. ಕಲ್ಲು ಹೂವನ್ನ ಏನಂತ ಕರೀತಾರೆ ಗೊತ್ತು ನಿಮಗೆಲ್ಲ? ಕಲ್ಲು ಹೂವು ವಾಯು ಮಾಲಿನ್ಯ ಸೂಚಿ. ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿರೋಂಥ ಒಂದು ಕಾಮನ್ ಕ್ವಶನ್ ಇದು. ವಾಯು ಮಾಲಿನ್ಯ ಸೂಚಿ ಯಾವುದು ಅಂತ. ಕಲ್ಲು ಹೂವು ವಾಯು ಮಾಲಿನ್ಯ ಸೂಚಿ, ಇದು ಶೈವಲಕ್ಕೆ ಉದಾಹರಣೆ. ಶಿಲೀಂಧ್ರಗಳ ಒಂದು ಅಧ್ಯಯನನ ಮೈಕಾಲಜಿ ಅಂತಾರೆ. ಶಿಲೀಂಧ್ರ ಅಂದರೆ ಸತ್ತ ಪ್ರಾಣಿಗಳ, ಸತ್ತ ಜೀವಿಗಳನ್ನು ಕೊಳೆಸೋ ಅಂಥದ್ದು ಕೆಲಸ ಮಾಡೋದು ಶಿಲೀಂಧ್ರ. ಪರಿಸರದ ಜಾಡು ಮಾಲಿಗಳು ಅಂತಾರೆ ಶಿಲೀಂಧ್ರಗಳನ್ನು. ಜಾಡು ಮಾಲಿಗಳು ಅಂತ ಯಾವುದು ಅಂತ ಕೇಳಿದ್ದಾರೆ ಈಗಾಗಲೇ ಬಹಳಷ್ಟು ಎಕ್ಸಾಮ್ಗಳಲ್ಲಿ. ಪರಿಸರದ ಜಾಡು ಮಾಲಿಗಳು ಶಿಲೀಂಧ್ರಗಳು. ಉತ್ತರ ನೋಡಿ, ಇವಾಗಲೇ ಗೊತ್ತಾಗಿದೆ ಅನಿಸುತ್ತೆ ನಿಮಗೆ. ಶೈವಲ ಅಂತಂದರೆ ಆಲ್ಗೆ. ಈಗ ಕಲ್ಲು ಹೂವು ಹೇಳಿದೆ ನಾನು, ಅದು ಶೈವಲಕ್ಕೆ ಉದಾಹರಣೆ. ಶೈವಲಗಳಲ್ಲಿ ಕೆಂಪು ಶೈವಲ, ಕಂದು ಶೈವಲ, ಹಸಿರು ಶೈವಲ ಅಂತ ಬರುತ್ತೆ. ಪಾಚಿಗಳನ್ನು ಸಾಮಾನ್ಯವಾಗಿ ಪಾಚಿಗಳನ್ನು ಶೈವಲಗಳು ಅಂತಲೂ ಕರೀತಾರೆ. ಪೈಕೋಲಾಜಿ ಅಂತ ಕರೀತಾರೆ ಈ ಶೈವಲಗಳ ಒಂದು ಅಧ್ಯಯನಕ್ಕೆ. ಮಣ್ಣು, ಬಂಡೆಗಳ ಮೇಲೆ ಇವು ಬೆಳೀತವೆ. ಇನ್ನು ಕಲ್ಲು ಹೂವಿನಲ್ಲಿ ಕೂಡು ಕುಟುಂಬನ ನಡೆಸ್ತಾ ಇರೋದು ಆಲ್ಗೆ ನಡೆಸ್ತಾ ಇದೆ. ಮತ್ತು ಶಿಲೀಂಧ್ರ ಪ್ಲಸ್ ಶಿಲೀಂಧ್ರ. ಈಗಾಗಲೇ ನಾನು ಹೇಳಿದೆ ಆಲ್ಗೆ ಅಂದರೆ ಶೈವಲಕ್ಕೆ ಉದಾಹರಣೆ ಅಂತ, ಶೈವಲ ಮತ್ತು ಶಿಲೀಂಧ್ರ ಅಂತ. ಉತ್ತರ ಇಲ್ಲೇ ಇದೆ, ಶೈವಲ ಮತ್ತು ಶಿಲೀಂಧ್ರ. ಆಪ್ಷನ್ 2 ಸರಿಯಾದಂಥ ಉತ್ತರ. ಮಾಂಟ್ರಿಯಕ್ಸ್ ರೆಕಾರ್ಡ್ ಯಾವುದಕ್ಕೆ ಸಂಬಂಧಿಸಿದೆ? ಇಲ್ಲಿ ನೋಡಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಬೇರೆ, ಮಾಂಟ್ರಿಯಲ್ ಪ್ರೋಟೋಕಾಲ್ ಬೇರೆ. ಇಲ್ಲಿ ಕೇಳಿರೋದು ಮಾಂಟ್ರಿಯಕ್ಸ್ ರೆಕಾರ್ಡ್. ಮಾಂಟ್ರಿಯಕ್ಸ್ ರೆಕಾರ್ಡ್ ಅದಕ್ಕೆ ಸಂಬಂಧಪಟ್ಟಿದೆ ಅಂತ. ಮಾಂಟ್ರಿಯಲ್ ಪ್ರೋಟೋಕಾಲು ಓಝೋನ್ ಪದರದ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಿರುವಂಥ ಒಂದು ಪ್ರೋಟೋಕಾಲು, ಮಾಂಟ್ರಿಯಲ್ ಪ್ರೋಟೋಕಾಲು. ಮಾಂಟ್ರಿಯಕ್ಸ್ ಅನ್ನೋದು ಇದು ಜೌಗು ಭೂಮಿಗಳ ಒಂದು ರಕ್ಷಣೆಗೆ ಸಂಬಂಧಪಟ್ಟಿರೋದು. ಜೌಗು ಭೂಮಿ ಅಂದರೆ ತೇವಯುತವಾದಂಥ ಪ್ರದೇಶಗಳ ಒಂದು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಮಾಡಿಕೊಂಡಿರೋಂಥ ಒಂದು ರೆಕಾರ್ಡ್ ಇದು. ಇದು ರಾಮ್ಸಾರ್ ಸಮಾವೇಶ ಅಂತ ಕೇಳಿರ್ಬೋದು. ರಾಮ್ಸಾರ್ ಸಮಾವೇಶ ಅಂತ ಇರಾನ್ನಲ್ಲಿದೆ ಇದರದ ಒಂದು ಮುಖ್ಯ ಕಚೇರಿ. ರಾಮ್ಸಾರ್ ತಾಣ, ಜೌಗು ಭೂಮಿಗಳನ್ನೆಲ್ಲ ಕರೆಯೋದು ರಾಮ್ಸಾರ್ ತಾಣಗಳು ಅಂತ ಕರೀತಾರಲ್ಲ. 1971ರಲ್ಲಿ ಸ್ಥಾಪನೆ ಆಯಿತು. ಇರಾನ್ನಲ್ಲಿದೆ ಇದರ ಕೇಂದ್ರ ಕಚೇರಿ. ಫೆಬ್ರವರಿ 2 ನಾವು ಜೌಗು ದಿನ ಅಂತ ಆಚರಿಸ್ತೀವಲ್ಲ, ಫೆಬ್ರವರಿ 2 ವಿಶ್ವ ಜೌಗು ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ಹಸಿರು ಮನೆಗಳ ಅನಿಲಗಳನ್ನು ಹೊರಸೂಸುವಿಕೆಯನ್ನು ತಡೆಯುವಂಥದ್ದು ಪ್ರೋಟೋಕಾಲ್, ಕ್ಯೋಟೋ ಪ್ರೋಟೋಕಾಲ್. ಅವೆಲ್ಲ ಗೊತ್ತು, ಅವೆಲ್ಲ ನಾನು ಆಗಲೇ ಕ್ಲಾಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮಾಂಟ್ರಿಯಕ್ಸ್ ಬೇರೆ, ಮಾಂಟ್ರಿಯಲ್ ಬೇರೆ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ಮಾಂಟ್ರಿಯಕ್ಸ್ ಅನ್ನೋದು ಜೌಗು ಭೂಮಿಗಳಿಗೆ ಸಂಬಂಧಪಟ್ಟಿರೋದು. ಮಾಂಟ್ರಿಯಲ್ ಅನ್ನೋದು ಓಝೋನ್ ಪದರದ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಿರುವಂಥ ಪ್ರೋಟೋಕಾಲ್.
ಪರಿಸರವು ಸಂವಿಧಾನದ ಈ ಪಟ್ಟಿಯಲ್ಲಿ ಬರುತ್ತೆ. ಸಂವಿಧಾನದಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಇದೆ. ಸಂವಿಧಾನದಲ್ಲಿರುವಂಥ 7ನೇ ಅನುಸೂಚಿಗೆ ಅನುಗುಣವಾಗಿ 7ನೇ ಅನುಸೂಚಿ ಏನಿದೆ, ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಬಗ್ಗೆ ಹೇಳ್ತಾರಲ್ಲ, ಇಲ್ಲಿ ಕೇಂದ್ರದಲ್ಲಿ 100 ವಿಷಯಗಳನ್ನು ಒಳಗೊಂಡು, ಮೊದಲು 97 ವಿಷಯಗಳಿತ್ತು, ಈಗ 100 ವಿಷಯಗಳಿದೆ ಕೇಂದ್ರದಲ್ಲಿ. ರಾಜ್ಯದಲ್ಲಿ 61 ವಿಷಯಗಳಿದೆ. ಇವಾಗ ಎಷ್ಟು ವಿಷಯ ಇದೆ ಅನ್ನೋದು ಬೇಡ ನಮಗಿಲ್ಲಿ. ಪರಿಸರ ಯಾವುದು ಪಟ್ಟಿಗೆ ಸೇರಿದೆ ಅಂತ ನೋಡಿ. ಈ ರಾಜ್ಯ ಪಟ್ಟಿನಲ್ಲಿರೋ ಅಂಥ ಅಳತೆ ಮತ್ತು ತೂಕ, ಶಿಕ್ಷಣ, ಅರಣ್ಯ, ಕಾಡು ಅರಣ್ಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು, ಇವೆಲ್ಲನೂ ಸಹ ಸಮವರ್ತಿ ಪಟ್ಟಿಗೆ ಸೇರಿಸ್ತಾರೆ ತಿದ್ದುಪಡಿ ಮಾಡಿ. ಇಲ್ಲಿ ಅರಣ್ಯ ಮತ್ತು ಕಾಡು ಪ್ರಾಣಿಗಳು ಏನಿದೆ, ಇವೆರಡೂ ಸಾಮಾನ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಿರೋದಲ್ಲ. ಪರಿಸರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದನ್ನು ಸಮವರ್ತಿ ಪಟ್ಟಿಗೆ ಸೇರಿಸಿದ್ದಾರೆ. ಮೊದಲು ರಾಜ್ಯ ಪಟ್ಟಿನಲ್ಲಿತ್ತು, ಈಗ ಸಮವರ್ತಿ ಪಟ್ಟಿನಲ್ಲಿದೆ. ಉತ್ತರ ಸಮವರ್ತಿ ಪಟ್ಟಿ. ಸಂವಿಧಾನದಲ್ಲಿ ಪರಿಸರವು ಸಮವರ್ತಿ ಪಟ್ಟಿಗೆ ಸೇರಿದೆ. ಸಮವರ್ತಿ ಪಟ್ಟಿಗೆ ತೂಕ, ಅಳತೆ, ಶಿಕ್ಷಣ ಇವೆಲ್ಲನೂ ಸಹ ಸೇರಿದೆ ಪರಿಸರದ ಜೊತೆಗೆ. ಹವಾಮಾನ ವೈಪರೀತ್ಯ ಬಗ್ಗೆ ಯಾವ ವೇದದಲ್ಲಿ ಉಲ್ಲೇಖಿಸಲಾಗಿದೆ ಅಂತ. ಕ್ಲೈಮೇಟ್ ಚೇಂಜ್ ಬಗ್ಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ವೇದಗಳ ಕಾಲದಲ್ಲೇ ಕ್ಲೈಮೇಟ್ ಚೇಂಜಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ರು ನೋಡಿ ನಮ್ಮ ಋಷಿಮುನಿಗಳು. ಋಗ್ವೇದದ ಬಗ್ಗೆ ಹೇಳಬೇಕು ಅಂತಂದರೆ ಇದು 1028 ಶ್ಲೋಕಗಳನ್ನು ಒಳಗೊಂಡಿದೆ. ಪ್ರಾರ್ಥನೆ ಮತ್ತು ಶ್ಲೋಕಗಳಿಗೆ ಸಂಬಂಧಪಟ್ಟಿರುವಂಥ ವೇದ ಋಗ್ವೇದ. ಯಜುರ್ವೇದ ಆಚರಣೆ ಮತ್ತು ಕಾರ್ಯಕ್ರಮಗಳು, ದಿನಗಳಿಗೆ ಸಮಯ ಇವ್ರು ನೋಡ್ತಾರಲ್ಲ, ಆಚರಣೆ ಮತ್ತು ಕಾರ್ಯಕ್ರಮಗಳು, ಹಬ್ಬಗಳು, ಇದ್ರ ಬಗ್ಗೆ ಹೇಳೋ ಅಂಥದ್ದು. ಇದನ್ನು ಯಜುರ್ವೇದವನ್ನು ಪಠಿಸೋ ಅಂಥವ್ರನ್ನ ಅಧ್ವರ್ಯ ಅಂತ ಕರೀತಾರೆ. ಪಠಿಸೋರು ಸಹ ಕೇಳ್ತಾರೆ ಪರೀಕ್ಷೆಗಳಲ್ಲಿ. ಋಗ್ವೇದವನ್ನು ಪಠಿಸೋ ಅಂಥವ್ರು ಹೋತ್ರಿ ಅಂತಾರೆ. ಋಗ್ವೇದನ ಪಠಿಸೋರು ಹೋತ್ರಿ, ಯಜುರ್ವೇದವನ್ನು ಪಠಿಸೋರು ಅಧ್ವರ್ಯ ಅಂತಾರೆ. ಇನ್ನು ಸಾಮವೇದ ನೋಡಿ. ಸಾಮವೇದ ಅಂತಂದರೆ ಸಂಗೀತ, ಸುಮಧುರವಾದಂಥ ಒಂದು ಸಂಗೀತ ಆಗಿರ್ಬೋದು, ಕಾವ್ಯಾತ್ಮಕ ರೂಪ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಿರುವಂಥದ್ದು ಸಾಮವೇದ. ಇದನ್ನು ಪಠಿಸೋ ಅಂಥವ್ರನ್ನ ಉದ್ದಗತ್ತರ್ ಅಂತ ಕರೀತಾರೆ. ಉದ್ದಗತ್ತರ್ ಅಂತ. ಅಥರ್ವಣ ವೇದನ ಯಾವ ಬ್ರಾಹ್ಮಣರು ಸಹ ಪಠಿಸೋದಿಲ್ಲ. ಇದನ್ನು ಸ್ಥಳೀಯ ಜನರು ಬರೆದಿರೋದು ಅಂತ ಹೇಳ್ತಾರೆ. ಇದರಲ್ಲಿ ಆಯುರ್ವೇದದ ಬಗ್ಗೆ, ಮಂತ್ರ ತಂತ್ರಗಳ ಬಗ್ಗೆ, ವಿಜ್ಞಾನದ ಬಗ್ಗೆ ಹೀಗೆ ಮಾಹಿತಿಗಳಿದ್ದಾವೆ ಅಥರ್ವಣ ವೇದದಲ್ಲಿ. ಆಯುರ್ವೇದ ಆಗಿರ್ಬೋದು, ಗಣಿತದ ಬಗ್ಗೆ ಆಗಿರ್ಬೋದು, ವಿಜ್ಞಾನ, ಮಂತ್ರ ತಂತ್ರಗಳ ಬಗ್ಗೆನೂ ಸಹ ಇದರಲ್ಲಿ ನೋಡ್ಬೋದು. ಇಲ್ಲಿ ವಿಜ್ಞಾನ ಅಂತ ಬರ್ತಿದ್ದಾಗೆ ನಿಮಗೆ ಗೊತ್ತಾಗಿರ್ಬೋದು ಈಗಾಗಲೇ. ಋಗ್ವೇದ ಅನ್ನೋದು ಶ್ಲೋಕಗಳಿಗೆ, ಯಜುರ್ವೇದ ಅನ್ನೋದು ಆಚರಣೆಗಳಿಗೆ, ಸಾಮವೇದ ಅನ್ನೋದು ಸಂಗೀತಕ್ಕೆ, ಅಥರ್ವಣ ವೇದ ಅನ್ನೋದು ವಿಜ್ಞಾನ ತಂತ್ರಜ್ಞಾನ, ಆಯುರ್ವೇದ ಹೀಗೆ ಇದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಹವಾಮಾನ ವೈಪರೀತ್ಯ ಅನ್ನೋದು ಸಹ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿದೆ. ಅಥರ್ವಣ ವೇದದಲ್ಲಿ ಹವಾಮಾನ ವೈಪರೀತ್ಯದ ಬಗ್ಗೆ ತಿಳಿಸಿಕೊಡಲಾಗಿದೆ. ಜೀವ ವೈವಿಧ್ಯತೆಯ ಸಂರಕ್ಷಣೆಗಾಗಿ ಯಾವ ಸಂಸ್ಥೆಯು ಕೆಂಪು ಪಟ್ಟಿಯನ್ನು ಪ್ರಕಟಿಸುತ್ತದೆ? ಕೆಂಪು ಪಟ್ಟಿ, ರೆಡ್ ಲಿಸ್ಟ್. IUCN ಅನ್ನೋ ಒಂದು ಸಂಸ್ಥೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ 1948ರಲ್ಲಿ ಸ್ಥಾಪನೆ ಆಗುತ್ತೆ. ಗ್ಲ್ಯಾಂಡಲ್ಲಿದೆ ಇದರದ್ದು ಒಂದು ಕೇಂದ್ರ ಕಚೇರಿ, ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿದೆ. 1964ರಲ್ಲಿ ರೆಡ್ ಲಿಸ್ಟನ್ನು ಬಿಡುಗಡೆ ಮಾಡುತ್ತೆ. ಇದು 1964ರಲ್ಲಿ IUCN ರೆಡ್ ಲಿಸ್ಟನ್ನು ಬಿಡುಗಡೆ ಮಾಡುತ್ತೆ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಸಂಸ್ಥೆ ಅಂತ ಇಲ್ಲಿದೆ ನೋಡಿ. ಅಂತಾರಾಷ್ಟ್ರೀಯ ನಿಸರ್ಗ ಸಂರಕ್ಷಣಾ ಸಂಸ್ಥೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಗೊತ್ತು, UNEP, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂತ. ಇನ್ನು ವಿಶ್ವ ವನ್ಯಜೀವಿ ನಿಧಿ ಅಂತ ಇದೆ ನೋಡಿ. ಇದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಏನಿದೆ, ಇದು UNEP. ಇದು 1972ರಲ್ಲಿ ನೈರೋಬಿ ಅನ್ನೋ ಕೀನ್ಯಾದ ಕೀನ್ಯಾ, ಆಫ್ರಿಕಾದಲ್ಲಿರುವಂಥ ಕೀನ್ಯಾ ದೇಶದ ನೈರೋಬಿನಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ನೋಡ್ಬೋದು. 1972ರಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ವನ್ಯಜೀವಿ ನಿಧಿ WWF, ಈಗಾಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ. WWF ಬಗ್ಗೆ ವರ್ಲ್ಡ್ ವೈಲ್ಡ್ ಫಂಡ್ ಅಂತ.
ಇಲ್ಲಿ ಕೇಳಿರೋದು ಕೆಂಪು ಪಟ್ಟಿ ಪ್ರಕಟ ಮಾಡೋದು IUCN. ಕರ್ನಾಟಕದಲ್ಲಿ ಎಷ್ಟು ಹುಲಿ ಸಂರಕ್ಷಣಾ ತಾಣಗಳಿವೆ? ಲಾಸ್ಟ್ ಕ್ವಶನಲ್ಲಿ ನಾನು ಸಹ ಹೇಳಿದೆ, ಈಗ ಹಿಂದೆ ನಡೆದಿರೋಂಥ ಕ್ವಶನ್ಗಳಲ್ಲಿ. ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ತಾಣಗಳು 5 ಇದ್ದಾವೆ. ಬಂಡೀಪುರ, ಇದು ಬಂದು ಚಾಮರಾಜನಗರ ಜಿಲ್ಲೆನಲ್ಲಿದೆ. ಮತ್ತು ನಾಗರಹೊಳೆ ಅಂತ ಇದೆ, ಇದು ಸಹ ಚಾಮರಾಜನಗರದಲ್ಲಿದೆ. ದಾಂಡೇಲಿ ಅಂತ ಬರುತ್ತೆ, ದಾಂಡೇಲಿ ಹುಲಿ ಸಂರಕ್ಷಿತ ತಾಣ ಉತ್ತರ ಕನ್ನಡದಲ್ಲಿದೆ. ಭದ್ರಾ ಅಂತ ಬರುತ್ತೆ, ಇದು ಸಹ ಚಾಮರಾಜನಗರದಲ್ಲಿ ನೋಡ್ಬೋದು. ಇನ್ನೊಂದು ಬಿಳಿಗಿರಿ ರಂಗ ಅಂತ ಬರುತ್ತೆ, ಬಿಳಿಗಿರಿ ರಂಗ ಬೆಟ್ಟ ಅಂತ, ಇದು ಚಾಮರಾಜನಗರದಲ್ಲಿ ಇರೋದನ್ನು ಗಮನಿಸ್ಬೋದು. ಇವೆಲ್ಲ ನೋಡಿ, ಬಿಳಿಗಿರಿ ರಂಗ ಅನ್ನೋದನ್ನು 2010 ಮತ್ತು 2011ರಲ್ಲಿ ಸೇರ್ಪಡೆ ಮಾಡ್ತಾರೆ, ಹುಲಿ ಸಂರಕ್ಷಣಾ ತಾಣ ಅಂತ ಘೋಷಣೆ ಮಾಡ್ತಾರೆ. ಬಂಡೀಪುರ 1973, 74ರ ಸಂದರ್ಭದ ಟೈಮಲ್ಲಿ. ನಾಗರಹೊಳೆ 1989, ದಾಂಡೇಲಿ 2008 ಮತ್ತು 2009 ಟೈಮಲ್ಲಿ, ಭದ್ರಾ 1989. ನಮ್ಮ ಕರ್ನಾಟಕದಲ್ಲಿ ಈಗ ಪ್ರಸ್ತುತ ಇಷ್ಟಿದ್ದಾವೆ. ನಮ್ಮ ಭಾರತದಲ್ಲಿ ಈಗ ಪ್ರಸ್ತುತ ಇರುವಂಥದ್ದು 54 ಹುಲಿಗಳಿದ್ದಾವೆ, 54 ಹುಲಿ ಸಂರಕ್ಷಿತ ತಾಣಗಳಿದ್ದಾವೆ. ಇನ್ನು ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ, ನಮ್ಮ ಟೋಟಲ್ ಆಗಿ ಭಾರತದಲ್ಲಿ 3682 ಹುಲಿ ಇದ್ದಾವೆ ಪ್ರೆಸೆಂಟ್. 3682 ಹುಲಿ 2022ರಲ್ಲಿ ನಡೆದಿರೋಂಥ ಸಮೀಕ್ಷೆ ಪ್ರಕಾರ. ಇದರಲ್ಲಿ ಫಸ್ಟು ಮಧ್ಯಪ್ರದೇಶ ಇದೆ, ಇಲ್ಲಿ 785 ಹುಲಿ ಇದೆ. ಸೆಕೆಂಡ್ ಪ್ಲೇಸಲ್ಲಿ ಕರ್ನಾಟಕ ಇದೆ. ಕರ್ನಾಟಕದಲ್ಲಿ 563 ಹುಲಿಗಳಿದ್ದಾವೆ. ಥರ್ಡ್ ಪ್ಲೇಸಲ್ಲಿ ಉತ್ತರಾಖಂಡ್ ಇದೆ, 560 ಹುಲಿ ಇದೆ. ಇದಿಷ್ಟು ಹುಲಿ ಯೋಜನೆ ಬಗ್ಗೆ. ರಾಷ್ಟ್ರೀಯ ಪರಿಸರ ತಂತ್ರಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಅಂತ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. NEERI ಅಂತ, NEERI, ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ. NEERI ಅಂದರೆ ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ರಾಷ್ಟ್ರೀಯ ಪರಿಸರ ತಂತ್ರಜ್ಞಾನ ಸಂಶೋಧನಾ ಕೇಂದ್ರ. ಇದು 1958ರಲ್ಲಿ ಸ್ಥಾಪನೆ ಆಯಿತು. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋರು ಪ್ರಧಾನಮಂತ್ರಿಗಳು ವಹಿಸ್ಕೊತಾರೆ. ಅಧ್ಯಕ್ಷರು ಇದಕ್ಕೆ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ನಾಗ್ಪುರಲ್ಲಿ ನೋಡ್ಬೋದು, ನಾಗ್ಪುರಲ್ಲಿದೆ. ಮಹಾರಾಷ್ಟ್ರದ ನಾಗ್ಪುರಲ್ಲಿ 1958ರಲ್ಲಿ NEERI ನ್ಯಾಷನಲ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟು ಸ್ಥಾಪನೆ ಆಗುತ್ತೆ. ಇದರ ಒಂದು ಅಧ್ಯಕ್ಷರು ಬಂದು ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊತಾರೆ, ಅಧ್ಯಕ್ಷರಾಗಿರ್ತಾರೆ. ಭಾರತದಲ್ಲಿ ಹವಳದ ದಿಬ್ಬಗಳು ಈ ಕೆಳಗಿನ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಕೋರಲ್ ರೀಫ್ ಅಂತ ಕೇಳಿರ್ತೀರಾ. ಕೋರಲ್ ರೀಫ್ ನಮ್ಮ ಭಾರತದಲ್ಲಿ ಎಲ್ಲೆಲ್ಲಿ ಕಂಡುಬರುತ್ತೆ ಅಂತ. ಮೊದಲಿಗೆ ಕೋರಲ್ ರೀಫ್ ಅಂದರೆ ನೋಡಿ, ಇದು ಹವಳದ ದಿಬ್ಬ ಇಲ್ಲ ಹವಳದ ಬಂಡೆ ಅಂತಾರೆ. ಇದು ನೀರೊಳಗೆ ಕಂಡುಬರುವಂಥ ಒಂದು ಪರಿಸರ ವ್ಯವಸ್ಥೆ. ಹವಳದ ದಿಬ್ಬಗಳು ಅಂದರೆ ಭೂಮಿಯನ್ನು ಸವೆತ ಮತ್ತು ಬಿರುಗಾಳಿಗಳಿಂದ ರಕ್ಷಣೆ ಮಾಡಿ ಸಮುದ್ರದ ಮೇಲೆ ಬೆಚ್ಚಗಿನ ನೀರನ್ನು ರಕ್ಷಿಸೋದ್ರಿಂದ ವನ್ಯಜೀವಿಗಳ ರಕ್ಷಣೆ ಮಾಡಿದಾಗುತ್ತೆ. ಹಾಗಾಗಿ ಇದನ್ನು ನೀರೊಳಗೆ ಕಂಡುಬರುವಂಥ ಪರಿಸರ ವ್ಯವಸ್ಥೆ ಅಂತ ಕರೀತಾರೆ. ನಮ್ಮ ಭಾರತದಲ್ಲಿ ಗಲ್ಫ್ ಆಫ್ ಮನ್ನಾರ್, ಗಲ್ಫ್ ಆಫ್ ಕಚ್, ಪಾಕ್, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ಇವೆಲ್ಲ ಒಂದು ಹವಳದ ದಿಬ್ಬಗಳಿದ್ದಾವೆ. ನಮ್ಮ ಭಾರತದಲ್ಲಿ ಇರುವಂಥ ಕರಾವಳಿ ಉದ್ದ ನೋಡಿ 2517 ಕಿಲೋಮೀಟರ್ ಇದೆ. ಒಟ್ಟು ಟೋಟಲ್ ಎಲ್ಲ ದ್ವೀಪಗಳನ್ನು ಸೇರಿ, ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳನ್ನು ಸೇರಿ 7517 ಕಿಲೋಮೀಟರ್ ಇದೆ. ಇನ್ನು ಭಾರತದ ಒಳಗಡೆ ಮಾತ್ರ ದ್ವೀಪಗಳ ಬಿಟ್ಟು ನೋಡೋದಾದರೆ ಮೇನ್ ಲ್ಯಾಂಡ್ ಅಂತ 6100 ಕಿಲೋಮೀಟರ್ಗಳನ್ನು ಕರಾವಳಿ ಪ್ರದೇಶ ಹೊಂದಿದೆ. ಗಲ್ಫ್ ಆಫ್ ಮನ್ನಾರ್ ಮತ್ತು ಪಾಕ್ ಜಲಸಂಧಿ, ಹವಳದ ದಿಬ್ಬ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಸುಂದರ್ಬನ್ ಇಲ್ಲ. ಇಲ್ಲಿ ಉತ್ತರ 1, 2, 4 ಮಾತ್ರ ಕರೆಕ್ಟು. 1, 2,
3 ತಪ್ಪು. ಸುಂದರ್ಬನ್ನು ಅವಳದ ದಿಬ್ಬ ಅಲ್ಲ. ಅವಳದ ದಿಬ್ಬ ಕಂಡು ಬರುವಂಥದ್ದು ಗಲ್ಫ್ ಆಫ್ ಮನ್ನಾರ್, ಪಾಕ್, ಗಲ್ಫ್ ಆಫ್ ಕಚ್, ಲಕ್ಷದ್ವೀಪ, ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ಕೀಟನಾಶಕವಾಗಿ ಉಪಯೋಗಿಸುವರು? ಬ್ಯಾಕ್ಟೀರಿಯಾ, ಶೈವಲಗಳು, ಹೂ ಬಿಡುವ ಸಸ್ಯಗಳು ಅಂತ. ಜೈವಿಕ ಕೀಟನಾಶಕವಾಗಿ ಬಳಸುವಂಥದ್ದು, ಜೈವಿಕ ಕೀಟನಾಶಕವಾಗಿ ಬ್ಯಾಕ್ಟೀರಿಯಾನೂ ಬಳಸ್ತಾರೆ, ಶೈವಲಗಳನ್ನು ಬಳಸ್ತಾರೆ, ಹೂ ಬಿಡೋ ಸಸ್ಯನೂ ಸಹ ಬಳಸ್ತಾರೆ. ಹೌದು, ಖಂಡಿತ ಬೆಳೆಸ್ತಾರೆ. 3 ಬಳಸೋದ್ರಿಂದ ಆಪ್ಷನ್ 1, 2, 3 3 ಸರಿ. ಆಪ್ಷನ್ 2 ಸರಿಯಾದ ಉತ್ತರ. ಇದಿಷ್ಟು ಈ ಕ್ಲಾಸಲ್ಲಿ ನೋಡಿದ್ದಾಯಿತು. ಇನ್ನೊಂದಷ್ಟು ಕ್ವಶನ್ಗಳನ್ನ, ಇನ್ನೊಂದಷ್ಟು ಪ್ರಶ್ನೆಗಳನ್ನ ಮುಂದಿನ ಕ್ಲಾಸಲ್ಲಿ